ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಟ್ರೇಡ್ ರಿಪೋರ್ಟ್ ವಿಡಿಯೋ. ಸೊ ಬ್ಯಾಂಕ್ ನಿಫ್ಟಿ ಇದು 5 ಮಿನಿಟ್ ಟೈಮ್ ಫ್ರೇಮ್ ಆಲ್ರೆಡಿ ನಾನು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಲೈವ್ ಟ್ರೇಡ್ ಯು ಕ್ಯಾನ್ ಸಿ ಹೋಗಿ ನೋಡ್ಬೋದಾಗಿತ್ತು. ಸೊ ಟ್ರೇಡ್ ರಿಪೋರ್ಟ್ ವಿಡಿಯೋನಲ್ಲಿ ಆಲ್ಮೋಸ್ಟ್ ನಮಗೆ ನಿಫ್ಟಿ 15ನಲ್ಲಿ ಒಂದು ಪ್ಯಾಟರ್ನ್ ಬಂದಿತ್ತು. ಸೊ ನಾನು ಹೇಳಿದ್ದೆ ಲೈವ್ ವಿಡಿಯೋನಲ್ಲಿ ನೀವು ನೋಡ್ಬೋದು. ಜಸ್ಟ್ ನನಗೆ ಈ ಥರ ಒಂದು ಕೆಳಗಡೆ ಕ್ಲೋಸ್ ಆದರೆ ನಾನು ಎಂಟ್ರಿನ ತಗೋತೀನಿ ಅಂತ ಹೇಳಿದೆ. ಸೊ ಯು ಕ್ಯಾನ್ ಸಿ ಆಲ್ಮೋಸ್ಟ್ ಫಿಬ್ನಾಚಿ 50% ಇದೆ, ಯಾಕಂದರೆ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಗುತ್ತೆ. ಸೊ ಫಿಬ್ನಾಚಿ ಕಂಡೀಷನ್ಸು ರೂಲ್ಸು ಎಲ್ಲ ಫುಲ್ಫಿಲ್ ಆಗುತ್ತೆ. ಸೊ ಡೇ ಲೋನ ಕ್ಲೋಸ್ ಆಗುತ್ತೆ. ಸೊ ಈ ಥರ ಒಂಥರ ಸ್ವಿಂಗನ್ನು ಕ್ರಿಯೇಟ್ ಮಾಡಿ ಸೊ ಕನ್ಸಾಲಿಡೇಷನ್ ಆಗಿ 50% ಕೆಳಗಡೆ ಕನ್ಸಾಲಿಡೇಷನ್ ಹಾಕಿ ಆಲ್ಮೋಸ್ಟು ಡೇ ಲೋನ ಇಂಟ್ರಾ ಡೇ ಲೋನ ಕ್ರಾಸ್ ಆಗುತ್ತೆ ಈ ಥರ ಒಂದು ಕ್ಯಾಂಡಲ್. ಸೊ ನಾನು ಎಂಟ್ರಿನ ತಗೋಬೋದಾಗಿತ್ತು ಇಲ್ಲಿ, ಬಟ್ ಯಾಕೆ ಅವಾಯ್ಡ್ ಮಾಡ್ತೀನಿ ಅಂತಂದರೆ ಸೊ ಆಲ್ಮೋಸ್ಟ್ ಈ ಕ್ಯಾಂಡಲ್ ತುಂಬ ಕೆಳಗಡೆ ದೂರ ಬಂದು ಕ್ಲೋಸ್ ಆಗಿರುತ್ತೆ. ಯು ಕ್ಯಾನ್ ಸಿ ಆಲ್ಮೋಸ್ಟ್ ಇಷ್ಟು ಕೆಳಗಡೆ ಕ್ಲೋಸ್ ಆದಾಗ ಸೊ ಆಲ್ಮೋಸ್ಟ್ ನಾವು 0.23ವರೆಗೂ ಸ್ಟಾಪ್ ಲಾಸ್ ಹಾಕಿದರೆ ನಮಗೆ ಸ್ಟಾಪ್ ಲಾಸ್ ಬರ್ತಾಯಿತ್ತು. ಮೋರ್ ದ್ಯಾನ್ 40 ಪಾಯಿಂಟ್ಸ್ವರೆಗೂ ಸ್ಟಾಪ್ ಲಾಸ್ ಬರ್ತಾಯಿತ್ತು. ಸೊ ಕ್ಯಾಂಡಲ್ ಕ್ಲೋಸ್ ಆದ ತಕ್ಷಣ ಇಮಿಡಿಯೇಟಾಗಿ ಎಂಟ್ರಿ ತಗೋಬೇಕಾಗಿರುತ್ತೆ. ಸೊ 62 ಪಾಯಿಂಟ್ಸ್ವರೆಗೂ ಸ್ಟಾಪ್ ಲಾಸ್ ಬರ್ತಾಯಿತ್ತು. ಆಲ್ಮೋಸ್ಟ್ ನೀವು ನೋಡ್ಬೋದು ಇವತ್ತೇನೋ ಟಾರ್ಗೆಟ್ 1:1.5ವರೆಗೆ ಟಾರ್ಗೆಟ್ ಬಂದಿದೆ. ಬಟ್ ದಿನಾಲೂ ಈ ಥರ ಬರೋಲ್ಲ, ಯಾಕಂದರೆ ಅದಕ್ಕೋಸ್ಕರ ಮಾರ್ಕೆಟು ಸ್ವಲ್ಪ ಜಾಸ್ತಿ ವಾಲಿಟಿಲಿಟಿ ಇರಬೇಕಾಗಿರುತ್ತೆ. ಸೊ ಜಾಸ್ತಿ ಮೊಮೆಂಟಮ್ ಕೊಡಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾವು ಈ ಟ್ರೇಡನ್ನು ಅವಾಯ್ಡ್ ಮಾಡಿದ್ದೀನಿ. ಯಾಕಂದರೆ ಯು ಕ್ಯಾನ್ ಸಿ ಆಲ್ಮೋಸ್ಟ್ ನಮಗೆ ಸ್ವಲ್ಪ ಅಟ್ಲೀಸ್ಟ್ ಈ ಥರ ರೀಟೆಸ್ಟಿಗೆ ಬಂದಿದ್ರೂ ನಾವು ಸ್ವಲ್ಪ ಎಂಟ್ರನ್ನ ನೋಡ್ಬೋದಾಗಿತ್ತು. ಅಂದರೆ 0.23ವರೆಗೂ ಸ್ಟಾಪ್ ಲಾಸನ್ನು ಪ್ಲೇಸ್ ಮಾಡಿ ಸೊ ಆಲ್ಮೋಸ್ಟ್ 34 ಪಾಯಿಂಟ್ಸ್ವರೆಗೂ ಸ್ಟಾಪ್ ಲಾಸ್ ಬರ್ತಾಯಿತ್ತು. ಆಲ್ಮೋಸ್ಟ್ 1:2ವರೆಗೂ ಈಸಿಯಾಗಿ ಸೇಮ್ ಒಂದು 2-3 ಕ್ಯಾಂಡಲಲ್ಲಿ ಟಾರ್ಗೆಟ್ ಹಿಟ್ ಆಗೋ ಸಾಧ್ಯತೆ ಇತ್ತು. ಆಲ್ಮೋಸ್ಟ್ ನೋಡ್ಬೋದಾಗಿತ್ತು ಇಲ್ಲಿ. ಸೊ ಪ್ರೀಮಿಯಮು ತುಂಬ ಚೆನ್ನಾಗಿ ಮೂವ್ ಬರ್ತಾಯಿತ್ತು. ಬಟ್ ಏನಾಗುತ್ತೆ ಅಂತಂದರೆ ಸುಮಾರು ಕೆಳಗಡೆ ಹೋಗಿ ಕ್ಲೋಸ್ ಆಗುತ್ತೆ ಈ ಕ್ಯಾಂಡಲು. ಸೊ ಕಂಟಿನ್ಯೂಸ್ ಆಗಿ ಅಂದರೆ ಆಲ್ಮೋಸ್ಟ್ ನಮಗೆ ಬೈಯರ್ಸ್ಗೆ, ಆಪ್ಷನ್ ಬೈಯರ್ಸ್ಗೆ ಅಥವಾ ರಿಟೇಲ್ ಟ್ರೇಡರ್ಸ್ಗೆ ಮಾರ್ಕೆಟು ಎಂಟ್ರಿನೇ ಕೊಡಲ್ಲ. ಯಾಕಂದರೆ ತುಂಬ ಚೆನ್ನಾಗಿ ಪ್ಯಾಟರ್ನ್ ಬರಲ್ಲ. ಎಂಟ್ರಿ ತುಂಬ ಚೆನ್ನಾಗಿ ಅದು ಅಷ್ಟು ಈಸಿಯಾಗಿ ಎಂಟ್ರಿನ ಕೊಡಲ್ಲ, ಯಾಕಂದರೆ ಮಾರ್ಕೆಟನ್ನು ಟ್ರ್ಯಾಪ್ ಮಾಡಿಬಿಡ್ತಾರೆ. ಸೊ ಈ ಥರ ಕೆಳಗಡೆ ಬಂದಾಗ ಇಲ್ಲಿ ನಾವು ಸಪೋಸ್ ಏನಾದರೂ ಎಂಟ್ರಿ ಇಮಿಡಿಯೇಟಾಗಿ ಮೇಲ್ಗಡೆ ತೊಗೊಂಡು ಹೋಗೋ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ನಮಗೆ ಸ್ವಲ್ಪ ಹೆದರಿ ನಾವು ಎಂಟ್ರಿನ ಅವಾಯ್ಡ್ ಮಾಡಬೇಕಾಗಿರುತ್ತೆ. ಸೊ ಪರ್ಫೆಕ್ಟ್ ಪ್ಯಾಟರ್ನ್ ಬಂದಾಗ ಅಂದರೆ ಸ್ವಲ್ಪ ಏನಾದರೂ ಈ ಥರ ಈ ಥರ ಕ್ಲೋಸ್ ಆಗಿ ಅಂದರೆ ಡೇ ಲೋನ ಕ್ಲೋಸ್ ಆಗಿ ಸ್ವಲ್ಪ ಕೆಳಗಡೆ ಏನಾದರೂ ಕ್ಯಾಂಡಲ್ ಕ್ಲೋಸ್ ಆಗಿದ್ದರೆ ಸೊ ತುಂಬಾ ಈಸಿಯಾಗಿ ನಾವು ಟ್ರೇಡನ್ನು ತಗೋಬೋದಾಗಿತ್ತು. ಆಲ್ಮೋಸ್ಟು ಟಾರ್ಗೆಟನ್ನು ಕ್ಯಾಪ್ಚರ್ ಮಾಡ್ಬೋದಾಗಿತ್ತು. ಆಲ್ಮೋಸ್ಟ್ ನಮಗೆ 1:2ವರೆಗೂ ಟಾರ್ಗೆಟ್ ಬಂದಿದೆ. 1:2 ಯಾಕೆ ಯು ಕ್ಯಾನ್ ಸಿ ಆಲ್ಮೋಸ್ಟ್ ನೋಡ್ಬೋದಾಗಿರುತ್ತೆ. ಅಲ್ಲಿ ಎಷ್ಟು ಟಾರ್ಗೆಟ್ 1:2.5 1:3ವರೆಗೂ ಟಾರ್ಗೆಟ್ ಆಲ್ಮೋಸ್ಟ್ ಹಿಟ್ ಆಗಿದೆ. ಸೊ ಕನ್ಸಾಲಿಡೇಷನ್ ಆಗ್ತಾ ಟಾರ್ಗೆಟ್ ಹಿಟ್ ಆಗಿದೆ. ಸೊ ನಾವು ಆಪ್ಷನ್ ಬೈಯರ್ ಆಗಿರೋದ್ರಿಂದ ಎಷ್ಟು ಮೊಮೆಂಟಮ್ನ ಕ್ಯಾಪ್ಚರ್ ಮಾಡಬೇಕಾಗಿರುತ್ತೆ. ಸೊ ಜಾಸ್ತಿ ಕನ್ಸಾಲಿಡೇಷನ್ ಫೇಸ್ ಮಾಡಿದಷ್ಟು ನಮಗೆ ಈ ಥರ ಕನ್ಸಾಲಿಡೇಷನ್ನ ಫೇಸ್ ಮಾಡಿದಾಗ ನಮ್ಮ ಪ್ರೀಮಿಯಮ್ಮು ತುಂಬಾ ಮೆಲ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಆಪ್ಷನ್ ಬೈಯರ್ ಆಗಿರೋದ್ರಿಂದ ಜಸ್ಟ್ ಮೊಮೆಂಟಮ್ನ ಕ್ಯಾಪ್ಚರ್ ಮಾಡಿಬಿಡ್ಬೇಕು. ನಾವು ಅಟ್ಲೀಸ್ಟ್ 1:2ನ ರಿಸ್ಕ್ ರಿವಾರ್ಡ್ ಇಟ್ಕೊಂಡು ಫಾಲೋ ಮಾಡಿದ್ರು ಆಲ್ಮೋಸ್ಟ್ ನಾವು ಪ್ರಾಫಿಟನ್ನು ಮಾಡ್ಬೋದಾಗಿರುತ್ತೆ. ಜಸ್ಟ್ ನಾನು ಇವತ್ತು ಬೆಳಿಗ್ಗೆ ಒಂದು ಟ್ರೇಡ್ ಮಾಡಿದ್ದೀನಿ. ಆಲ್ಮೋಸ್ಟ್ ಯು ಕ್ಯಾನ್ ಸಿ ನಾನು ಲೈವ್ ಟ್ರೇಡನ್ನು ಅಪ್ಡೇಟ್ ಮಾಡಿದ್ದೀನಿ. ಯು ಕ್ಯಾನ್ ಸಿ ಹೋಗಿ ನೋಡ್ಬೋದಾಗಿರುತ್ತೆ. ಸೊ ಇದು ಟ್ರೇಡ್ ರಿಪೋರ್ಟ್ ವಿಡಿಯೋ ಆಗುತ್ತೆ. ಜಸ್ಟ್ ನನಗೆ ಏನಾಗಿರುತ್ತೆ ಅಂತಂದರೆ ಈ ಥರ ಒಂದು ಕನ್ಸಾಲಿಡೇಷನ್ ಏರಿಯಾ ಇದೆ. ಮಾರ್ಕೆಟ್ ಸ್ವಲ್ಪ ಫ್ಲಾಟು ಅಥವಾ ಗ್ಯಾಪ್ ಅಪ್ ಓಪನ್ ಆಗುತ್ತೆ. ಈ ಥರ ಕಂಟಿನ್ಯೂಸ್ ಆಗಿ ಕೆಳಗಡೆ ಬರುತ್ತೆ. ಸೊ 50,000ಗೆ ರೌಂಡ್ ಲೆವೆಲ್ ಆಗಿರುತ್ತೆ. 50,000ಗೆ ರೌಂಡ್ ಲೆವೆಲ್ನ ಮಾರ್ಕೆಟು ಇಮಿಡಿಯೇಟಾಗಿ ರಿವರ್ಸ್ ತೊಗೊಳುತ್ತೆ ಮಾರ್ಕೆಟ್. ಯಾಕಂದರೆ ಸೈಕಾಲಜಿಕಲ್ ಲೆವೆಲ್ಸ್ ಬಂದಾಗ 50,000 ಅಥವಾ 55,000 45,000 60,000 ಈ ಥರ ಸೈಕಾಲಜಿಕಲ್ ಲೆವೆಲ್ಸ್ ಆಗಿರುತ್ತೆ ಇದು. ಯಾಕಂದರೆ ರೌಂಡ್ ಲೆವೆಲ್ ಆಗಿರುತ್ತಲ್ಲ. ಸೊ ಇಲ್ಲಿ ಮಾರ್ಕೆಟು ಸ್ವಲ್ಪ ಜಾಸ್ತಿ ಉಲ್ಟಾ ರಿಯಾಕ್ಷನ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದೇ ಥರ ಮೇಲ್ಗಡೆ ಬರುತ್ತೆ. ಸೊ ಇದು ರೆಸಿಸ್ಟೆನ್ಸ್ ಏರಿಯಾ ತುಂಬ ಸ್ಟ್ರಾಂಗ್ ಆಗಿತ್ತು. ಯಾಕಂದರೆ ಆಲ್ಮೋಸ್ಟ್ ಚಾರ್ಟಲ್ಲಿ ನಾನು ಹಿಂದ್ಗಡೆ ಹೋಗಿ ನೋಡ್ಬೋದು. ಚಾರ್ಟಲ್ಲಿ ಹಿಂದ್ಗಡೆ ಹೋಗಿ ನೋಡ್ಬೋದಾಗಿರುತ್ತೆ. ಸೊ ನೀವು ನೋಡಿದರೆ ಅರ್ಥ ಆಗುತ್ತೆ ನಿಮಗೆ. ಸೊ ಪ್ರೈಸ್ ಆ್ಯಕ್ಷನ್ ಇಸ್ ದ ಕಿಂಗ್ ಅಂತ. ಪ್ರೈಸ್ ಆ್ಯಕ್ಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪೇಷನ್ಸ್ ಬೇಕಾಗುತ್ತೆ. ಯಾವಾಗ ನಾವು ಟ್ರೇಡನ್ನು ತೊಗೋಬೇಕು, ಎಲ್ಲಿ ಟ್ರೇಡನ್ನು ತೊಗೋಬೇಕು, ಸೊ ಲಾಜಿಕಲ್ ಸ್ಟಾಪ್ ಲಾಸ್ ಎಲ್ಲಿ ಕೊಡಬೇಕು, ಸೊ ಎಕ್ಸಿಟ್ ಎಂಟ್ರಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಆಪ್ಷನ್ ಟ್ರೇಡಿಂಗ್ ಮಾಡುವಾಗ. ಯಾಕಂದರೆ ನಮಗೆ ಮೊಮೆಂಟಮ್ ಕ್ಯಾಪ್ಚರ್ ಮಾಡ್ಕೋದಾಗಿರೋದ್ರಿಂದ ತುಂಬಾ ಕೇರ್ಫುಲ್ಲಾಗಿ ಟ್ರೇಡನ್ನು ತೊಗೋಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಮಾರ್ಕೆಟ್ ಫಾಲ್ ಆಗುತ್ತೆ, ವೇಟ್ ಮಾಡ್ತೀನಿ. ಸೊ ಮತ್ತೆ ಅದೇ ಏರಿಯಾಗೆ ಬರುತ್ತೆ. ಸೊ ವೇಟ್ ಮಾಡ್ತೀನಿ. ಅವಾಗ ನಮಗೆ ಇಲ್ಲಿ ಪ್ಯಾಟರ್ನ್ ಬರುತ್ತೆ. ಸೊ ಈ ಥರ ಒಂದು ಇನ್ವರ್ಟೆಡ್ ಹ್ಯಾಮರ್ ಥರ ಒಂದು ಕ್ಯಾಂಡಲ್ ಬರುತ್ತೆ. ಸೊ ಆಲ್ಮೋಸ್ಟ್ ನಮಗೆ ಕ್ಯಾಂಡಲ್ ಮೇಲ್ಗಡೆ ಸ್ಟಾಪ್ ಲಾಸ್ ಇರುತ್ತೆ. ಇಲ್ಲಿ ಎಂಟ್ರಿ ತಗೊಂಡು ಡೇ ಲೋವರೆಗೂ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ. ಆಲ್ಮೋಸ್ಟ್ 1:1.5 ಪ್ಲಸ್ ಟಾರ್ಗೆಟ್ ಬಂದರೆ ಸಾಕು. ಜಸ್ಟ್ ನಮಗೆ 2 ಲಾಟಿಂದ ಆಲ್ಮೋಸ್ಟ್ 30 ಕ್ವಾಂಟಿಟಿಯಿಂದ ನಾನು ಸ್ಟ್ರೈಕ್ ಪ್ರೈಸನ್ನು ಪಿಕ್ ಮಾಡಿರ್ತೀನಿ 48,700. ಆಲ್ರೆಡಿ ನಾನು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಯು ಕ್ಯಾನ್ ಸಿ ನಾನು ಲೈವ್ ಟ್ರೇಡ್ ಪೂರ್ತಿ ಕ್ಲಿಯರಾಗಿ ಅಪ್ಲೋಡ್ ಆಗಿದೆ. ಸೊ ಯು ಕ್ಯಾನ್ ಸಿ ಜಸ್ಟ್ ಏನಾಗಿರುತ್ತೆ ಅಂದರೆ ಆಲ್ಮೋಸ್ಟ್ ನಮಗೆ ಡೇ ಲೋವರೆಗೂ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ. ಟಾರ್ಗೆಟು ಡೇ ಲೋವರೆಗೂ ಆಲ್ಮೋಸ್ಟ್ ಡೇ ಲೋನ ಇಮಿಡಿಯೇಟಾಗಿ ಕ್ರಾಸ್ ಆಗುತ್ತೆ. ಅಂದರೆ ರೌಂಡ್ ಸೈಕಾಲಜಿಕಲ್ ಲೆವೆಲ್ಸ್ಗಳಿದ್ದಾಗ ಸೊ ಆಲ್ಮೋಸ್ಟ್ ಮಾರ್ಕೆಟ್ ಇಮಿಡಿಯೇಟಾಗಿ ಟ್ರ್ಯಾಪ್ ಮಾಡುತ್ತೆ. ಅಂದರೆ ತುಂಬ ದೊಡ್ಡ ಪ್ಲೇಯರ್ಸು ಇಮಿಡಿಯೇಟಾಗಿ ರಿಟೇಲ್ ಟ್ರೇಡರ್ಸ್ನ ಟ್ರ್ಯಾಪ್ ಮಾಡೋಂಥ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಇಮಿಡಿಯೇಟಾಗಿ ಈ ಥರ ಒಂದು ದೊಡ್ಡ ಕ್ಯಾಂಡಲ್ನ ಫಾಲೋ ಮಾಡಿ ಸೊ ನಮಗೆ ಆಲ್ಮೋಸ್ಟು ಟಾರ್ಗೆಟ್ ಹಿಟ್ ಆಗಿರುತ್ತೆ. ಆಲ್ಮೋಸ್ಟ್ ನೋಡ್ಬೋದು 40 ಪಾಯಿಂಟ್ಸ್ವರೆಗೂ ನಾನು ಟಾರ್ಗೆಟನ್ನು ಕ್ಯಾಪ್ಚರ್ ಮಾಡಿರ್ತೀನಿ. ಎಂಟ್ರಿ ಆಗಿರುತ್ತೆ ನಮಗೆ 285ಗೆ ಎಂಟ್ರಿನ ತೊಗೊಂಡಿರ್ತೀನಿ. ಜಸ್ಟ್ ನಮಗೆ ಆಲ್ಮೋಸ್ಟು 326ಗೆ ನಾನು ಎಕ್ಸಿಟ್ ಆಗಿರ್ತೀನಿ. ನೋಡ್ಬೋದು ಜಸ್ಟ್ 40 ಪಾಯಿಂಟ್ಸ್ವರೆಗೂ ನಮ್ಗೆ ಕ್ಯಾಪ್ಚರ್ ಆಗಿದೆ. ಸೊ ಯು ಕ್ಯಾನ್ ಸಿ ಮೈ ಪಿ ಆ್ಯಂಡ್ ಎಲ್ ಹಿಯರ್. ಆಲ್ಮೋಸ್ಟ್ ನಮಗೆ 1188 ರೂಪೀಸ್ ಪಿ ಆ್ಯಂಡ್ ಎಲ್ ಬರ್ತಾ ಇದೆ. ಓಕೆ, ನೋಡ್ಬೋದಾಗಿರುತ್ತೆ. ಅದಾದಮೇಲೆ ಮಾರ್ಕೆಟು ತುಂಬಾ ಚೆನ್ನಾಗಿ ಫಾಲ್ ಆಗುತ್ತೆ. ಆಲ್ಮೋಸ್ಟ್ ನೋಡ್ಬೋದು ಎಷ್ಟು ಟಾರ್ಗೆಟ್ ಕೊಟ್ಟಿದೆ ಅಂತ. ತುಂಬ ಚೆನ್ನಾಗಿರುವಂಥ ಒಂದು ಸೆಟಪ್ಪು. ಯಾಕಂದರೆ ರೆಸಿಸ್ಟೆನ್ಸು ಸಪೋರ್ಟು ತುಂಬಾ ಮಾರ್ಕೆಟಲ್ಲಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ರೆಸಿಸ್ಟೆನ್ಸು ಸಪೋರ್ಟು ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಯು ಕ್ಯಾನ್ ಸಿ ಆಲ್ಮೋಸ್ಟ್ ನಮಗೆ 1:9ವರೆಗೂ ಟಾರ್ಗೆಟ್ ಕೊಟ್ಟಿದೆ. ಸೊ ಆಲ್ಮೋಸ್ಟ್ ಮಾರ್ಕೆಟ್ ಫಾಲ್ ಆಗಿದೆ ಇವತ್ತು. ಯು ಕ್ಯಾನ್ ಸಿ
727 ಪಾಯಿಂಟ್ಸ್ವರೆಗೂ ಟಾರ್ಗೆಟ್ ಮಾರ್ಕೆಟ್ ಫಾಲ್ ಆಗಿದೆ. 700+ ಪಾಯಿಂಟು ಮಾರ್ಕೆಟ್ ಫಾಲ್ ಆಗಿದೆ ಬ್ಯಾಂಕ್ ನಿಫ್ಟಿ. ಸೊ ಆಲ್ಮೋಸ್ಟ್ ಅದೇ ನಮಗೆ ಪ್ರೀಮಿಯಮಲ್ಲಿ ಎಷ್ಟು ಬರ್ತಾ ಇದೆ, 153 ಪಾಯಿಂಟ್ಸ್ವರೆಗೂ ಪ್ರೀಮಿಯಮ್ಮು ಮೂವ್ ಆಗಿದೆ. ಆಲ್ಮೋಸ್ಟ್ ಇಲ್ಲಿವರೆಗೂ ಪ್ರೀಮಿಯಮ್ ಆಗಿದೆ, ಕನ್ಸಾಲಿಡೇಷನ್ ಆಗಿದೆ. ಈ ಏರಿಯಲ್ಲಿ ನಮಗೆ ಮೊಮೆಂಟಮ್ ಬಂದಮೇಲೆ ಆಮೇಲೆ ಎಕ್ಸಿಟ್ ಆಗಿಬಿಟ್ಟು ತುಂಬಾ ಈಸಿ ಆಗುತ್ತೆ. ಸೊ ಕನ್ಸಾಲಿಡೇಷನ್ ಆಗಿ ಈ ಥರ ಬಂದು ಸೊ ಇಲ್ಲಿ ಕ್ಲೋಸ್ ಆಗಿದೆ. ಓಕೆ, ಆಲ್ಮೋಸ್ಟ್ ನೀವು ನೋಡ್ತಾ ಇರ್ಬೋದು 194 ಅಂದರೆ 200 ಪಾಯಿಂಟ್ಸ್ವರೆಗೂ ಆಲ್ಮೋಸ್ಟ್ ಪ್ರೀಮಿಯಮ್ಮು ಮೂವ್ ಆಗಿದೆ. ಓಕೆ, ನಮಗೆ 1:2 ಬಂದಮೇಲೆ ನಾವು ಆಲ್ಮೋಸ್ಟ್ ಆಗಿ ಟ್ರೇಡನ್ನು ಎಕ್ಸಿಟ್ ಮಾಡಿಬಿಡ್ತೀವಿ, ಟ್ರೇಡಿಂದ ಎಕ್ಸಿಟ್ ಆಗಿರ್ತೀವಿ. ಆಲ್ಮೋಸ್ಟ್ ನಮಗೆ ಇವತ್ತಿನ P&L ಆಗಿರುತ್ತೆ 1182 ರುಪೀಸ್. ಓಕೆ ಫ್ರೆಂಡ್ಸ್, ಈ ಟ್ರೇಡ್ ರಿಪೋರ್ಟ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ.